ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಜನ್ಮರಹಿತನೂ ಅನಾದಿಯೂ ಲೋಕಮಹೇಶ್ವರನೂ ಆದ ನನ್ನನ್ನು ಯಥಾವತ್ತಾಗಿ ತಿಳಿಯುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಪಾಪಗಳಿಂದಲೂ ಬಿಡುಗಡೆಯನ್ನು ಪಡೆಯುತ್ತಾನೆ. ಜಗತ್ತಿನಲ್ಲಿ ಭಗವಂತನ ಹೆಸರಿನಲ್ಲಿ ಮಾಡುವ ಅನ್ಯಾಯ, ಅನಾಚಾರ, ಕೊಲೆ, ವಸಾಹತು ವಿಸ್ತರಣೆಗಾಗಿ ಮಾಡುವ ರಾಜಕೀಯ ದೊಂಬರಾಟ, ಧರ್ಮದ ಹೆಸರಿನಲ್ಲಿ ಮತ ಪರಿವರ್ತನೆ, ತಾವು ಆರಾಧಿಸುವ ಭಗವಂತನನ್ನೇ ಎಲ್ಲರೂ ಆರಾಧಿಸಬೇಕೆಂಬ ಹಠ, ತಾವು ಆರಾಧಿಸುವ ದೇವರು ಮಾತ್ರ ದೇವರು, ಮತ್ತೆಲ್ಲವೂ ದೇವರಲ್ಲ ಎಂಬ ನಂಬಿಕೆ, ತಾವು ಆರಾಧಿಸುವ ದೇವರನ್ನು ಬೇರೆಯವರು ಆರಾಧಿಸಬಾರದೆಂಬ ಕಟ್ಟಳೆ, ಹೀಗೆ ಒಂದೇ ಎರಡೇ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ನಡೆಯುವಷ್ಟು ಹಿಂಸೆ ಹಾಗೂ ಅಧರ್ಮ ಬೇರಾವುದರಲ್ಲೂ ಕಾಣದು. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಒಂದಿಲ್ಲೊಂದು ವಿವಾದ ಹುಟ್ಟುಹಾಕಿ ಆ ವಿವಾದ ಪೋಷಣೆ ಮಾಡುತ್ತಾ ತನ್ನ ಜೀವನ ನಡೆಸುತ್ತಿರುವುದು ಸಮಾಜದ ಎಲ್ಲ ರಂಗಗಳಲ್ಲೂ ಕಾಣುವ ದೃಶ್ಯ. ನಾಯಕ ಎನ್ನಿಸಿಕೊಂಡವನಾಗಲಿ ಅಥವಾ ಜ್ಞಾನಿ ಎನ್ನಿಸಿಕೊಂಡವನಾಗಲಿ ಸ್ವಾರ್ಥ ಬಿಟ್ಟು ಸಮಾಜಮುಖಿ ಕೆಲಸ ಮಾಡಿದರೆ ಆತನನ್ನೇ ದೇವರು ಎಂದು ಪ್ರೀತಿಸಿ ಪೂಜಿಸುವ ಸಂಸ್ಕೃತಿ ಈ ಪ್ರಪಂಚದ್ದು. ಶ್ರೀರಾಮನಾಗಲಿ ಅಥವಾ ಶ್ರೀಕೃಷ್ಣನಾಗಲಿ ತಾವೇ ದೇವರು ಎಂದು ಹಣೆಪಟ್ಟಿ ಹೊತ್ತು ಬಂದವರಲ್ಲ. ಅವರು ನಿಸ್ವಾರ್ಥವಾಗಿ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಯೋಚಿಸದೆ ಸಮಾಜದಲ್ಲಿ ದುಷ್ಟರ ಸಂಹಾರ ಮಾಡಿ ಸಮಾಜಕ್ಕಾಗಿ ಜೀವ ತೆಯ್ದ ಅವರನ್ನು ಹೃದಯಾಂತರಾಳದಿಂದ ಪ್ರೀತಿಸಿ ಪೂಜಿಸುವುದು. ಕಾಲಕಾಲಕ್ಕೆ ಬದಲಾಗುವ ಮನುಷ್ಯನ ಸ್ವಭಾವ ಹಾಗೂ ಸಂಸ್ಕೃತಿ ಸಮಾಜಕ್ಕೆ ಮಿತ ಹಿತವಾಗಿರುವಂತೆ ಕಾನೂನು ರಚಿಸುವವರನ್ನು ಪುರಸ್ಕರಿಸುವುದು, ದೇಶಕ್ಕಾಗಿ ಹೋರಾಟ ಮಾಡಿದ ವ್ಯಕ್ತಿಗಳನ್ನು ರಾಷ್ಟ್ರಪಿತ ಎಂಬ ಗೌರವ ಕೊಟ್ಟು ಪ್ರತಿದಿನ ನೆನಪು ಮಾಡಿಕೊಳ್ಳುವುದು ಇಂದಿನ ದಿನಗಳಲ್ಲೂ ಕಾಣಬಹುದು. ಹುಟ್ಟು ಸಾವುಗಳಿಲ್ಲದ ಭಗವಂತನೆಂಬ ಶಕ್ತಿಯ ಅರಿವು ಬಂದರೆ ಸ್ವಾರ್ಥರಹಿತರಾಗಿ ಬದುಕಿ ತಮ್ಮೆಲ್ಲ ಕಾರ್ಯವನ್ನು ಭಗವದರ್ಪಣಾ ಭಾವದಿಂದ ಮಾಡಿ ಪಾಪ ಪುಣ್ಯದ ಬಂಧನವಿಲ್ಲದೆ ಪಾಪರಹಿತರಾಗಿ ಬಾಳುತ್ತಾರೆ. ಹರಿ ಓಂ ತತ್ಸತ್.